ಎಸ್ ಗೈಸ್, ಎಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಏನಂತಂದರೆ, ಯಾರ್ಯಾರೆಲ್ಲ ಎಸ್ ಎಸ್ ಸಿ ಎಕ್ಸಾಮ್ ಬರೀಬೇಕಂತೇಳಿ ಆತುರದಿಂದ ಕೂತಿದ್ರು, ಸೊ ಅವ್ರಿಗೊಂದು ಬಿಗ್ ಅಪ್ಡೇಟ್ ಆಗಿದೆ. ನಿಮಗೊಂದು ಖುಷಿ ವಿಚಾರ. ಯಾರ್ಯಾರೆಲ್ಲ ಚೆನ್ನಾಗಿ ಓದಿದಿರೋ ಅವ್ರಿಗೂ ಖುಷಿ ವಿಚಾರ, ಯಾರು ಓದಿಲ್ಲನೋ ಅವ್ರಿಗೂ ಕೂಡ ಖುಷಿ ವಿಚಾರ. ಏನು ಅಂತಂದರೆ, ನಿಮ್ಮದು ಫೆಬ್ರವರಿ 23ಕ್ಕೆ ಎಕ್ಸಾಮ್ ನಡಿಬೇಕಾಗಿತ್ತು, ಬಟ್ ನಡೆಯಲ್ಲ. ಕಾರಣಾಂತರಗಳಿಂದ MTS ಕೂಡ ಇದೆ, ಮತ್ತು ಇನ್ನೂ ಹಲವಾರು ಎಕ್ಸಾಮ್ಸ್ ಇದ್ದಾವೆ. ಹಾಗಾಗಿ ನಿಮ್ಮದು ಎಕ್ಸಾಮ್ ನಡಿಬೇಕಾಗಿತ್ತು, ಬಟ್ ನಡೆಸಲ್ಲ. 2023ಕ್ಕೆ ನಡಿಬೇಕಾದಂತಹ 23 ಫೆಬ್ರವರಿ 2026ಕ್ಕೆ ನಡಿಬೇಕಾದಂತಹ SSSGD ಎಕ್ಸಾಮ್ ಇವಾಗ ಮುಂದೆ ಹೋಗಿದೆ. ಯಾವ ಡೇಟಿಗೆ ಹೋಗಿದೆ ಅಂತಂದರೆ ಇಲ್ಲ, ಡೇಟ್ ಮೆನ್ಷನ್ ಇಲ್ಲ. ಬಟ್ ಡೇಟ್ ಯಾವಾಗ ಬರ್ತದೆ ಅಂತೇಳಿ ಎಕ್ಸ್ಪೆಕ್ಟೆಡ್ ಹೇಳಲಿಕ್ಕಾಗಂಗಿಲ್ಲ. ಮುಂದಿನ ತಿಂಗಳಲ್ಲಿ ಬರ್ಬೋದು, ಮುಂದಿನ ತಿಂಗಳು ಮಾರ್ಚಲ್ಲಿ ಬರ್ಬೋದು. ಓಕೆ, ಅದು ಬಿಟ್ಟ ತಕ್ಷಣ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನು ಯಾರು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಮತ್ತು ಯಾವುದೇ ರೀತಿ ಎಲ್ಲ ರೀತಿ ಜಾಬ್ ಇನ್ಫಾರ್ಮೇಷನ್ನ ಹಾಕ್ತಾ ಇರ್ತೀವಿ. ಸೊ ನೋಡಿ, ಮುಂದಿನ ಹೊಸ ದಿನಾಂಕದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬಂದ ತಕ್ಷಣ ಹಾಕ್ತೀನಿ. ಓಕೆ, ಈಗ ಸ್ಲಾಟ್ ಬುಕ್ಕಿಂಗ್ ಸೆಲೆಕ್ಷನ್ ಮಾಡ್ಕೋಬೇಕಾಗಿತ್ತಲ್ಲ, ಮಾಡ್ಕೊಳಕ್ಕಾಗಂಗಿಲ್ಲ. ಯಾಕಾಗಂಗಿಲ್ಲ ಅಂದರೆ ನಿಮ್ಮ ದಿನ ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಬಿಟ್ಟಿಲ್ಲ. 23ಕ್ಕಿತ್ತು, ಅದು ಪೋಸ್ಟ್ಪೋನ್ ಆಯಿತು. ಓಕೆ, ಸ್ಲಾಟ್ ಸೆಲೆಕ್ಷನ್ ಇಲ್ಲ, ಈಗ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಹಾಗಿದ್ರೆ ಸಿಟಿ ಇಂಟಿಮೇಷನ್ ಅಂತ ಒಂದು ಬರ್ತದಲ್ಲ, ಸೊ ಸಿಟಿ ಸ್ಲಾಟ್ ಬುಕ್ ಮಾಡೋದು ಪರೀಕ್ಷೆ ಆರಂಭದ 8ರಿಂದ 10 ದಿನಗಳ ಮೊದಲು ನಿಮಗೆ ಸಿಟಿ ಇಂಟಿಮೇಷನ್ ಬರ್ತದೆ. ಸಿಟಿ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಎಲ್ಲಿ ಎಕ್ಸಾಮ್ ಬರಿತೀವಿ, ಎಲ್ಲಿ ಬರೆಯುವಂಥ ಸೆಂಟರ್ ಇದೆ, ಅದು ತಿಳ್ಕೊಳ್ಳೋಕ್ಕೆ ನಿಮಗೆ 8ರಿಂದ 10 ದಿನಗಳ ಮೊದಲು, ಪರೀಕ್ಷೆ 8ರಿಂದ 10 ದಿನಗಳ ಮೊದಲು ನಿಮಗೆ ಲಭ್ಯವಾಗ್ತದೆ. ಓಕೆ, ಇನ್ನು ಅಡ್ಮಿಟ್ ಕಾರ್ಡ್ ಬಗ್ಗೆ ಬರೋದಾದರೆ, ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ ಅಂದರೆ, ನಿಮ್ಮದು ಯಾವಾಗ ಎಕ್ಸಾಮ್ ಇದೆಯೋ ಎಕ್ಸಾಮ್ ಇರೋಕ್ಕಿಂತ ಮುಂಚೆ 2ರಿಂದ 3 ದಿನಗಳ ಒಳಗಾಗಿ ನಿಮ್ಮದು ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಬರ್ತದೆ. ಓಕೆ, ಅಡ್ಮಿಟ್ ಕಾರ್ಡ್ ಬರ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು ಗೈಸ್. ಓಕೆ, ಇದೇ ರೀತಿ ಹೆಚ್ಚಿನ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಮತ್ತೊಂದು ವಿಶೇಷ ಇಂಪಾರ್ಟೆಂಟ್ ಏನಂತಂದರೆ, ಸೊ ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಅಂತೇಳಿ ಒಂದು ಚಾನಲ್ ಇದೆ. ಅದು ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅವರು ನಮ್ಮ ಗೆಳೆಯರೇ. ಅವರು ಒಳ್ಳೆ ಕಂಟೆಂಟನ್ನು ಹಾಕ್ತಿರ್ತಾರೆ. GDS ಬಗ್ಗೆ ಆಗಿರ್ಬೋದು, SSC, RRB, ಹೀಗೆ ಹಲವಾರು ರೀತಿ 10th, ಸೆಕೆಂಡ್ ಇಯರು ಎಲ್ಲದರ ಬಗ್ಗೆಯೂ ಅಪ್ಲಿಕೇಶನ್ ಹೇಗೆ ಹಾಕ್ಕೊಳ್ಳೋದು ಮತ್ತು ಎಲ್ಲದರ ಬಗ್ಗೆಯೂ ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ. ಓಕೆ, ಅದು ನಿಮಗೆ ಆ ಚಾನಲ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟೈಟಲಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಅವ್ರ ಚಾನಲ್ಲು ಕೂಡ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಅವರು ಕೂಡ ಸಪೋರ್ಟ್ ಮಾಡಿ. ಓಕೆ, ಅವರು ಇವಾಗ ಒಂದು ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಯಾವುದಂದರೆ ಏರ್ಫೋರ್ಸ್. ಯಾರ್ಯಾರೆಲ್ಲ 18ರಿಂದ 21 ವಯಸ್ಸಿನವರು ಹುಡುಗರು ಇರ್ತಾರಲ್ಲ, ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅಂತೇಳಿ ಅವರೊಂದು ವಿಡಿಯೋನ ಬಿಡ್ತಾರೆ. ಓಕೆ, ಅದು ಯಾರು ಇರ್ತಾರಲ್ಲ ಅವ್ರು ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನ ನೋಡಿ ನೀವು ಕೂಡ ಅಪ್ಲಿಕೇಶನ್ನ ಹಾಕಿ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಶೇಷತೆ ಆಗಿತ್ತು. ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಗಂಟೆಯನ್ನು ಬಡಿರಿ. ಲೈಕ್ ಕೊಟ್ಟ ಮೇಲೆ ಒಂದು ಹೈಕ್ ಅಂತ ಬರ್ತದೆ, ಆ ಹೈಪನ್ನು ಕೂಡ ಒತ್ತಿ ನಮಗೆ ಸಪೋರ್ಟ್ ಮಾಡಿ ಹೆಚ್ಚಿನ ಇದೇ ರೀತಿ ಅಪ್ಡೇಟ್ಗಳಿಗಾಗಿ. ಸೊ ಥ್ಯಾಂಕ್ ಯು.